ಸಮೀಪ ತೀರಾ ಯಾನ ಅಂತೆ. ಐಡಿಯಾ ಇದೆಯಾ ನಿನಗೆ ಎಲ್ಲಿಗೆ ಹೋಗ್ತಿರ್ಬೋದು? ಆಕ್ಚುಲಿ ನೀನ್ ಬೆಂಗಳೂರು ಅವನೇ ಅಲ್ವಾ? ನನಗೆ ಯಾಕೋ ದೂರನೇ ಹೋಗ್ತಿದೀವಿ ಅಂತ ಅನಿಸ್ತು. ಆಕ್ಚುಲಿ ಮೈಸೂರು ರೋಡಿಗೆ ಬಂದಿದ್ದೀವಿ ನಾವು. ಸೊ ಅಲ್ಲಿಗೆ ಮೈಸೂರಿಗೆ ಹೋಗ್ತಿದ್ವಾ? ಊರಿಗೆ ಹೋಗೋದಾ? ನಾನು ಮೈಸೂರು ಬಂದ್ರೆ ಅಲ್ಲೇ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹೋಗೋದು. ನಮ್ಮ ಮನೇನೂ ಅಲ್ಲೇ ಇರೋದು. ಮೈಸೂರಿಗೆ ಹೋಗಿ ಊಟ ಮಾಡ್ಕೊಂಡು ಸಾಂಗಲ್ಲಿ ಯಾರು ಜಾಸ್ತಿ, ಸಾಂಗಲ್ಲ ಶೂಟಲ್ಲಿ ಯಾರು ಜಾಸ್ತಿ ತರಲೆ ಮಾಡ್ತಿದ್ರು ಅಂತ ಕೇಳ್ತಾರೆ ಅನ್ಸುತ್ತೆ. ಐ ಥಿಂಕ್ ಇವಾಗ ನೀವು ಬೇಡ್ಕೊ ಕೇಳಬೇಕು. ಅವ್ರಿಗೆ ನಾನು ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಯಾರು ತರಲೆ ಅಂತ. ಬಟ್ ಆ್ಯಕ್ಚುಲಿ ನಾವು ಈ ಕಾರಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಲ್ಲ, ತುಂಬ ದಿನ ಆದ್ಮೇಲೆ ಈ ಕಾರ್ ಹತ್ತಿರೋದು ನಾವು. ನಾನು ಕೂತಿದ ತಕ್ಷಣ ಎಷ್ಟು ಒಳ್ಳೆ ಫೀಲಿಂಗು. ಐ ಸ್ಟಿಲ್ ರಿಮೆಂಬರ್, ನೀನು ಫಸ್ಟ್ ಟೈಮ್ ಈ ಕಾರಲ್ಲಿ ಕೂತ್ಕೊಂಡಿದ್ದೆ, ನಾನು ರೆಡಿ ಆಗಿಬಿಟ್ಟು ಫಸ್ಟ್ ಶಾರ್ಟಿಗೆ ಬಂದು ಕೂತ್ಕೊಂಡೆ. ಫುಲ್ ಗುಮ್ ಅನ್ಕೊಂಡು ಸೀರಿಯಸ್ ಆಗಿ ನಾನು ಮೊದಲನೇ ಶಾಟ್ ಬೇರೆ. ಯಾ ನಾನು ಡೆಡ್ ಆಪೋಸಿಟ್, ಚಿಲ್ ಗೆಸ್ ಲೆಟ್ಸ್ ಡೂ ದಿಸ್ ಅನ್ನೋ ಥರ ಕೇಳ್ತಾ ಇದ್ದೀನಿ. ಶುರು ಆಗ್ತಿದೆ ನಮ್ಮ ಫಿಲ್ಮು. ನಾನು ವಿಜಯ್, ಯಾಕೆ ವಿಜಯ್ ಇಷ್ಟು ಸೀರಿಯಸ್ ಆಗಿದ್ದೀರಾ, ಏನಾಯ್ತು? ಏನಿಲ್ಲ ಚಿಲ್ಲಾಗಿರಿ, ಬಿಟ್ಬಿಡು. ಆ ಥರ ಇದ್ದು ನಿನ್ನ ಫೀಲಿಂಗು. ಅಲ್ಲಿಂದ ಇಲ್ಲಿಗೆ ಅಪ್ಪ. ಒಳ್ಳೆ ಪ್ಲೇಸ್ ಅನ್ಸುತ್ತೆ. ಪ್ರಾಬಬ್ಲಿ ನಾವು ಶೂಟ್ ಮಾಡಿದ ಥರ ನೀರು, ಕಾಡು ಸಕ್ಕತ್ತಾಗಿರುತ್ತೆ. ಕುತ್ಕೊಳ್ಳ ಇದೇ ಜಾಗದಲ್ಲಿ ಮನ್ಸೂರೇ ಇದ್ದಿದ್ರೆ ಬೇಡ, ನಂಗೆ ಹಂಗೆ ಬೇಕು. ಸರ್ ಒಂಚೂರ್ ನೋ ಇಲ್ಲ ಸಿನಿಮಾ ಮುಗಿದ್ಮೇಲೆ ಹಾಕೊಳ್ಳಿ, ಅವಾಗೇನು ಟೆನ್ಷನ್ ಇಲ್ಲ ನನಗೆ. ಇಲ್ಲ ಐ ಥಿಂಕ್ ಅದೊಂದು ಲೈಕ್ ಇಟ್ಸ್ ಅನ್ ಅಡ್ವಾಂಟೇಜ್ ಟು ಹ್ಯಾವ್ ಸಮನ್ ಹೂ ನೋಸ್ ಹೌ ಟು ಸಿ. ನಾನು ಆಕ್ಚುಲಿ ಟ್ರೈಲರ್ ನೋಡಿದಾಗ, ಮೊದಲನೇ ಸತಿ ನೋಡಿದಾಗ ಐ ಫೆಲ್ಟ್ ಅ ಲಿಟಲ್ ಏನಂತಾರೆ ಕಾನ್ಶಿಯಸ್ ಲುಕಿಂಗ್ ಅಟ್ ಮೈ ಸೆಲ್ಫ್ ಅಲ್ಲ. ಹೌದಾ? ಲೈಕ್ ಇನ್ ದ ಸೆನ್ಸ್ ಕೆಲವೊಂದು ಶಾರ್ಟ್ಸ್ ಇತ್ತು, ಐ ಥಾಟ್ ಮೇ ಬಿ ನಾನು ಇನ್ನೂ ಚೆನ್ನಾಗಿ ಕಾಣ್ಬೋದಾಗಿತ್ತು, ಇದೆಲ್ಲ ಫೀಲಿಂಗ್ ಬಂತು. ನಿಜವಾಗ್ಲೂ ನನಗೂ ಸೊ ಐ ಥಿಂಕ್ ಕಾಮನ್ ಥಿಂಗ್ ಯಾರಿಗೆ ಆದ್ರೂ ಜೊತೆ ನಾನು ಫೋಟೋಗ್ರಫರ್ ಬೇರೆ ಆಗಿತ್ತು ನಾ ಮುಂಚೆ. ಸೊ ನನಗೆ ಇನ್ನಷ್ಟು ಇನ್ಸೆಕ್ಯೂರಿಟೀಸ್ ಇದೆ ಲೈಕ್ ಬಿಕಾಸ್ ನಾನು ಐ ಹ್ಯಾವ್ ಕ್ಯಾಪ್ಚರ್ಡ್ ಪೀಪಲ್ ಅಲ್ಲ. ಸೊ ನನಗೂ ಗೊತ್ತು ಯಾವ ಥರ ಅವ್ರನ್ನ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತಾರೆ, ಯಾವುದು ಅವ್ರಿಗೆ ಅಂದ್ರೆ ಇನ್ಸೆಕ್ಯೂರಿಟೀಸ್ ಎಲ್ಲಿರುತ್ತೆ, ಅದನ್ನ ಹೇಗೆ ಅವಾಯ್ಡ್ ಮಾಡೋದು, ಬೆಸ್ಟ್ ಪ್ರೊಫೈಲ್ಸ್ ಎಲ್ಲವೂ. ಸೊ ನನ್ನಲ್ಲೂ ಅದಿದೆ. ಅಂಡ್ ಬಿಕಾಸ್ ಮೇ ಬಿ ಐ ಹ್ಯಾವ್ ನೋಟಿಸ್ಡ್ ಇಟ್ ಸೋ ಮೆನಿ ಟೈಮ್ಸ್. ನಂದನ್ನ ಅದು ನೋಡಿದಾಗ ಬೇರೆ ಅಂದ್ರೆ ಥರ್ಡ್ ಪರ್ಸನ್ ಆಗಿ ಇಟ್ ಫೀಲ್ಸ್ ವೆರಿ ವಿಯರ್ಡ್, ಯು ನೋ. ಬಟ್ ಯು ಲುಕ್ ಗುಡ್. ನನಗೆ ಡೈರೆಕ್ಷನ್ ಜೊತೆ ಯೂಶಲಿ ಯಾರು ಸಿನಿಮಾಟೋಗ್ರಫರ್ ಬರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ನನಗೆ. ಬಿಕಾಸ್ ಅವ್ರು ತೋರಿಸೋದ್ರಲ್ಲೇ ಅಲ್ಲ ನಾವು ಹೆಂಗೆ ಕಾಣಿಸ್ತೀವಿ ಆ ಥರ. ಬಟ್ ಚಂದ್ರು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು. ಹಿ ನೋಸ್ ಲೈಕ್ ಯಾವ ಪ್ರೊಫೈಲ್ ಇಟ್ಟರೆ ಎಲ್ಲಿ ಇವ್ರು ಚೆನ್ನಾಗಿ ಕಾಣ್ತಾರೆ ಅನ್ನೋ ಒಂದು ಚಿಕ್ಕ ಇದನ್ನು ಅವರು ಅರ್ಥ ಮಾಡಿಕೊಂಡು ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ಯಾವ ಫ್ರೇಮಲ್ಲೂ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಥರ ಆ ಥರ ಏನು ಅನಿಸಿಲ್ಲ. ಐ ಥಿಂಕ್ ಎಲ್ಲದರಲ್ಲೂ ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಇನ್ಫ್ಯಾಕ್ಟ್ ಇನ್ನೂ ಕೆಲವೊಂದು ಕಡೆ ಲೈಕ್ ಜನರಲ್ ಆಗಿ ನಮಗನ್ಸುತ್ತೆ ಇದು ಈ ಪ್ರೊಫೈಲ್ ಚೆನ್ನಾಗಿಲ್ಲದೆ ಇಲ್ಲ ಅಂತ ಅನ್ನಿಸ್ಬೋದು, ಅಥವಾ ಓಕೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಅದನ್ನೇ ನಾನು ಮತ್ತೆ ರಿವಾಚ್ ಮಾಡಿದಾಗ ಐ ಕುಡ್ ಸಿ ಮನ್ಸೂರೇ ನಮ್ಮನ್ನ ಯಾವ ಕಡೆಯಿಂದ ನೋಡ್ತಿದ್ದಾರೆ ಅಂತ. ಆ ಏನೋ ಒಂದು ಇನ್ನೋಸೆನ್ಸ್ ಇತ್ತು. ಆ ಕೂದಲು ಹೆಂಗೋ ಕೆದರ್ಕೊಂಡು ಹಿಂಗೆ ಹಾರಾಡ್ತಿದೆ. ಫಸ್ಟ್ ಟೈಮ್ ನೋಡಿದಾಗ ಅದು ಇಷ್ಟ ಆಗಿರ್ಲಿಲ್ಲ ಆಯ್ತಾ. ಸೆಕೆಂಡ್ ಟೈಮ್ ನೋಡಿದಾಗ ನನ್ನ ನಾನಾಗಿ ನೋಡ್ಕೊಳ್ಳಿಲ್ಲ, ಆಸ್ ಅನ್ ಆಡಿಯನ್ಸ್ ಅದನ್ನ ನೋಡಿದಾಗ ಐ ಥಾಟ್ ಎಷ್ಟು ಚಂದವಾಗಿದೆ ಇದು, ಒಂದು ಏನೋ ಒಂದು ಥಾಟ್. ಐ ಥಿಂಕ್ ಅವಾಗ ಒಂದು ಸ್ವಲ್ಪ ವರ್ಷ ಮುಂಚೆ ಎಲ್ಲರೂ ಅದೇ ಥರ ಇದ್ದಿದ್ದು. ಇವನ್ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ
ನೀಟಾಗಿ ಫಿಕ್ಸ್ಡ್ ಆಗಿರಬೇಕು ಕೂದಲು, ಹಿಂಗೆ ಇರಬೇಕು, ಹಿಂಗೆ ಕಾಣಿಸ್ಬೇಕು. ಬಟ್ ಐ ರಿಯಲಿ ಲವ್ ದ ಜನರೇಷನ್ ಐ ಆಮ್ ರೈಟ್ ನೌ. ನಿಜ, ರಾನೆಸ್, ಇಂಪ್ರಾಂಪ್ಟ್ ಆಗಿರಬೇಕು, ಹಾಗೆ ಹೀಗೆ ಇರಬೇಕು, ಅದೇ ನ್ಯಾಚುರಲ್ ಅಂತ ನ್ಯಾಚುರಾಲಿಟಿ ತೋರಿಸ್ಲಿಕ್ಕೆ ಹೋಗ್ತಾರಲ್ಲ, ಅವಾಗ ಅಲ್ಲಿ ಇನ್ನೂ ಅದು ಇನ್ನಷ್ಟು ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಎಲ್ರಿಗೂ. ಐ ಥಿಂಕ್ ಎರಡು ಪರ್ಸ್ಪೆಕ್ಟಿವ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ಗನ್ಸೋದು. ಬಿಕಾಸ್ ಒಂದು ಕಡೆಯಿಂದ ನೋಡಿದಾಗ ನನ್ನ ಕೈಯಲ್ಲಿ ಆಗದೆ ಇರೋದನ್ನ ಒಬ್ಬ ಹೀರೋ ಅಂತ ಮಾಡಿದಾಗ ನನ್ನಲ್ಲಿ ಏನೋ ಒಂದು ಜೋಶ್ ಕ್ರಿಯೇಟ್ ಆಗುತ್ತೆ, ಒಂದು ಖುಷಿ ಆಗತ್ತೆ, ಒಂದು ಉತ್ಸಾಹ ಹುಟ್ಟತ್ತೆ, ಐ ಗೆಟ್ ಎಕ್ಸೈಟೆಡ್. ನನ್ನಲ್ಲಿರೋ ಮೇ ಬಿ ರೇಜ್ ಅನ್ನ ಅವ್ರು ತೋರಿಸ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ಏನೋ ನಂದನ್ನು ಒಂದು ಆಚೆ ಬರುತ್ತೆ ಅದು ಫೀಲಿಂಗು. ಅಟ್ ದ ಸೇಮ್ ಟೈಮ್ ದಿ ಆಪೋಸಿಟ್ ಅಂದ್ರೆ ಒಂದು ರಾನೆಸ್, ಒಂದು ರಿಯಲಿಸ್ಟಿಕ್ ಆಗಿ ಮಾಡೋದು ಏನು ಜಾಸ್ತಿ ಇವಾಗ ಲೈಕ್ ನಮ್ಮ ಸಿನಿಮಾನಲ್ಲಿ ಎಸ್ಪೆಷಲಿ ಐ ಥಿಂಕ್ ಮೇಕಪ್ ಅನ್ನೋದು ತುಂಬಾ ಕಡಿಮೆ ಬಳಸಿರೋದು, ಎಕ್ಸೆಪ್ಟ್ ಫಾರ್ ಯು. ಪ್ಲೀಸ್ ಶಾಟ್ ಅಪ್. ನನಗೆ ಎಷ್ಟು ಮೇಕಪ್ ಇರಲಿ, ಪ್ಲೀಸ್ ನೀನು ಮೇಕಪ್ ಹಾಕೊಂಡು ನಂದು 2 ಸೆಕೆಂಡ್ ಅಲ್ಲಿ ಸ್ವೆಟ್ ಮಾಡ್ಕೊಂಡು ಯೋರ್ ಪ್ರಾಬ್ಲಮ್ ದಟ್. ನಾನೇ ಮೇಕಪ್ ಮಾಡ್ಕೊಳ್ತಾ ಇದ್ದೆ. ಸೊ ಐ ಎಕ್ಸಾಕ್ಟ್ಲಿ ನೋ ಹೇಗ್ ಮಾಡ್ಕೋಬೇಕು, ಹೇಗ್ ಸೆಟ್ ಮಾಡಬೇಕು, ನನ್ನ ಫೇಸಿಗೆ ಹೆಂಗೆ ಅನ್ನೋದು ನನಗೆ ಗೊತ್ತಿತ್ತು. ಯು ಆರ್ ಸೋ ಜೆಲಸ್. ಸೊ ಐ ಥಿಂಕ್ ಆ ರಾನೆಸ್, ಆ ಒಂದು ಅಂದ್ರೆ ರಿಯಲಿಸ್ಟಿಕ್ ಆಗಿ ಓಕೆ ಯು ಆಕ್ಚುಲ್ ಆಗಿ ನಾ ಇರೋದು ಹೀಗೇನೆ, ಸೊ ಇವರು ರಿಯಲ್ ಆಗಿ ತೋರಿಸಿದಾರೆ ಅನ್ನೋ ಒಂದು ಫೀಲಿಂಗ್ ಬಂದಾಗ್ಲೂ ಕೂಡ ಬೇರೆ ರೀತಿನಲ್ಲಿ ಐ ಥಿಂಕ್ ಅದು ಕನೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ. ಅದು ಇಷ್ಟ ಆಗತ್ತೆ. ಸೊ ಎರಡೂ ಪರ್ಸ್ಪೆಕ್ಟಿವ್ ಐ ಥಿಂಕ್ ಒಂದನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಒಂಥರ ಮಜಾ ಇರುತ್ತೆ. ಆಕ್ಚುಲಿ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡಿದ್ರು, ಎಲ್ಲರೂ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೀವಿ ಅಂತ. ಅಂಡ್ ಆ ನೇಚರ್ ಮಧ್ಯದಲ್ಲಿ ಇರೋದ್ರಿಂದ ನಾವು ಇನ್ನೂ ಎಕ್ಸ್ಟ್ರಾ ಬ್ಯೂಟಿ ಅನ್ನೋದು. ಐ ಥಿಂಕ್ ದ ನೇಚರ್ ಇಟ್ ಸೆಲ್ಫ್ ಆಡ್ ಸೋ ಮಚ್ ಬ್ಯೂಟಿ. ಪ್ಲಸ್ ನಮಗೆ ಅಂತ ಸಿನಿಮಾಟೋಗ್ರಫರ್ ಸಿಕ್ಕಿದ್ದಾರೆ, ಸೊ ಅವರು ಶಾರ್ಟ್ ಥಿಂಗ್ಸ್ ಸೋ ವೆಲ್. ನನಗೆ ಆ್ಯಕ್ಚುಲಿ ಸರಿಗೆ, ನಮ್ಮ ಪ್ರೊಡ್ಯೂಸರ್ ಸರಿಗೆ ಅವತ್ತು ಟ್ರೈಲರ್ ಲಾಂಚ್ ಆದಮೇಲೆ ಐ ವಾಸ್ ಆಸ್ಕಿಂಗ್, ಸರ್ ಹೇಗೆ ಕಾಣಿಸ್ತಾ ಇದ್ದೀವಿ, ಹೇಗೆ ಮಾಡಿದ್ದೀವಿ. ಅವ್ರು ನಿನಗೆ ಹೇಳಿದ್ರು, ನಂದು ಬಂದಾಗ ಹೇಳಿದ್ರಲ್ವ ಮಗು ಥರ ಇದೆಯಾ. ನಾನು ಸರ್ ಮಗು ಥರ ಮಗುನೇ ಸರ್ ಅಲ್ಲಪ್ಪ, ನೋಡಿದ್ದೆ ಟ್ರೈಲರ್, ಎಲ್ಲದ್ರಲ್ಲೂ ನೀನು ಆ ಮಗು ಥರ ಒಂದ್ಮೇಲೆ ಮಲ್ಕೊಂಡೇ ಇದೆಯಾ ಎಲ್ಲ ಶಾರ್ಟಲ್ಲೂ ಆಲ್ಮೋಸ್ಟ್. ಸೊ ನೀನು ಮಗುನೇ ನೀನು, ಬೇಸಿಕ್ಲಿ ನಿದ್ದೆ ಮಾಡಿದ್ಯಾ. ಹೌದೌದು. ಇವಾಗ ಕಾರ್ ಓಡ್ಸೋಕೆ ಬರುತ್ತಲ್ಲ ನಿಮಗೆ? ಎಕ್ಸ್ಕ್ಯೂಸ್ ಮೀ, ನನಗೆ ಓಡ್ಸೋಕೆ ಬರುತ್ತೆ. ಅಲ್ಲಿ ಸ್ಟಂಟ್ ಡಬಲ್ ಇಟ್ಟಿದ್ರಲ್ವಾ ನಿಮಗೆ? ನೀದೆಲ್ಲ ಹೇಳೋಣ ಆಯ್ತಾ, ಸುಳ್ಳೆಲ್ಲ ನೀನು ಹಾಕೊಳ್ಬೇಡ ನನ್ನ ಮೇಲೆ. ಆ ಒಂದು ನೀನ್ ಅದೇ ಇದು ಮಾಡ್ತಾ ಇದ್ದಲ್ಲ ನೀನು, ಸರ್ ಕ್ಲೋಸ್ ಅಪ್ ಇದ್ರೆ ಮಾತ್ರ ಕರೀರಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳ್ತಿದ್ದೆ. ಅದೇ ನೋಡಿದವರು ಗೊತ್ತಾಗತ್ತೆ ಸೀನೆ ಎಲ್ಲ ನೀನೇ ಮಾಡಿರೋದು. ಯಾಕೆ ಸುಳ್ಳು ಹೇಳ್ತೀಯ ಇವಾಗ? ಒಪ್ಕೋ ಮನ್ಸರಿಗೆ, ಸರ್ ನೀವು ಕ್ಲೋಸ್ ಅಪ್ ಇದ್ರೆ ಕರೀರಿ, ಇಲ್ಲ ಅಂದ್ರೆ ಕರಿಬೇಡಿ, ಬಾಡಿ ಟ್ಯೂಬ್ ಇಟ್ಕೊಳ್ಳಿ. ನಮ್ಮಿಬ್ರಲ್ಲಿ ಸಿನ್ಸಿಯರ್ ಆಕ್ಟರ್ ಯಾರು? ರಿಯಲಿ? ನೋಡೋಣ ಆಯ್ತು. ಇವಾಗ್ಲೂ ನೋಡು, ಫಾರ್ ಎಕ್ಸಾಂಪಲ್ ಎಷ್ಟು ಚಂದಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನಾನು ನೋಡಿ ಎದ್ಬಿಟ್ಟು ಹಂಗೆ ಬಂದಿದ್ದೀನಿ, ಅದೇ ಡಿಫ್ರೆನ್ಸ್. ಎದ್ಬಿಟ್ಟು ಹಾಗೆ ಬಂದಿದ್ಯಾ ಅಂದ್ರೆ ಅದು ನಿಂದು ಇದು ತೋರಿಸುತ್ತೆ, ಅಂದ್ರೆ ಯು ಆರ್ ನಾಟ್ ರೆಡಿ ಫಾರ್ ಇಟ್, ಏನೋ ಒಂದು ಅನ್ನೋ ತರ ಬಂದಿದ್ಯಾ ಅಷ್ಟೇ. ಬೇಸಿಕಲಿ ಮುಗೀತು. ಅಲ್ಲ, ಎಸ್ ಅದೇ ಟ್ರೂ. ನಿನಗೆ ನಾವು ಬ್ಯಾಂಗ್ಳೂರಿಂದ ಗೋವಾವರೆಗೂ ಶೂಟ್ ಮಾಡ್ಕೊಂಡು ಹೋಗಿದ್ವಲ್ಲ, ಯಾವ ಊರು ತುಂಬ ಇಷ್ಟ ಆಯಿತು? ಆ್ಯಂಡ್ ಯಾವ್ದಾರು ಒಂದು ಫನಿ ಮೂಮೆಂಟ್ ಆಗಿದ್ದು ಹೇಳು. ಯಾವ ಊರಲ್ಲಿ ನಿನಗೆ ತುಂಬ ಶೂಟ್ ಮಾಡಿ ತುಂಬ ಇಷ್ಟ ಆಯಿತು? ಉಡುಪಿ. ದೇರ್ ಇಸ್ ನೋ ಟೂ ವೇಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈವನ್ ಗಾಡಿ ಓಡಿಸ್ಬೇಕಾದ್ರೂ ಅದು ಏನು ಜಾಸ್ತಿ ಎಫರ್ಟೇ ಹಾಕೋದು ಬೇಕಿಲ್ಲ. ಬಿಕಾಸ್ ಅದು ಜಾಗನೇ ಅಷ್ಟೊಂದು ಕೊಡ್ತಿರ್ಬೇಕಾದ್ರೆ ಏನಂತ ಎಫರ್ಟ್ ಹಾಕೋದು, ಅದರಲ್ಲೇ ಎಷ್ಟೊಂದು ಸಿಕ್ಬಿಡುತ್ತೆ. ಅಲ್ಲಿ ಇರಬೇಕಷ್ಟೇ, ಅಲ್ಲಿದ್ರೆ ಸಾಕು ಅನ್ಸುತ್ತೆ. ಆ್ಯಂಡ್ ಆಲ್ಸೋ ನಾವು ಶೂಟ್ ಮಾಡುವಾಗ ನಿನಗೆ ಸಾಕಷ್ಟು ಸಾಂಗ್ಸ್ಗಳನ್ನ ಕೇಳಿಸಿದ್ದೀನಿ ನಾನು. ಅದರಲ್ಲೂ ಕನ್ನಡ ಸಾಂಗ್ಸ್ ನೀ ಎಷ್ಟೊಂದು ಕೇಳಿದ್ದಿರಲಿಲ್ಲ. ದಟ್ ಇಸ್ ನಾಟ್ ಅಟ್ ಆಲ್ ಟ್ರೂ. ಲಯೋ ಟೆಕ್ನಿಷಿಯನ್ಸಿಗೂ ಗೊತ್ತು. ಯು ಆರ್ ಲೈಕ್
ನೋ ನಂಗೆ ಗೊತ್ತಿಲ್ಲ ಈ ಸಾಂಗ್ಸು. ಯಾವ ಸಾಂಗ್? ಅದು ಹೇಳ್ಬೇಕಾ? ಕಾಪಿರೈಟ್ ಇಶ್ಯೂಸ್. ಐ ಥಿಂಕ್ ನನಗೆ ಆ ಥರ ಇರೋದು ದೇರ್ ವಾಸ್ ಒನ್ ಸೀನ್ ಇದರಲ್ಲಿ ಹೇಳೋದಕ್ಕಾಗಲ್ಲ, ಬಟ್ ಒಂದ್ ಕಡೆ ಎಂಟ್ರಿ ಆಗ್ತೀವಿ, ಅಲ್ಲಿ ನೀನ್ ಗಾಡಿ ಓಡಿಸ್ತೀಯ, ನೆನಪಿದ್ಯಾ? ಏನೋ ಸೆಕೆಂಡ್ ಡೇನೇ ಅದನ್ನೇನೋ ಶೂಟ್ ಮಾಡಿದ್ವಿ. ಅಲ್ಲಿ ಐ ಥಿಂಕ್ ನನ್ನ ಒಳಗಡೆ ಇದ್ದಿದ್ದ ಭಯ ಎಲ್ಲ ನಗು ತರ ಆಚೆ ಬಂದಿತ್ತು. ಅಂಡ್ ಅದು ಸ್ಕ್ರೀನ್ ಅಲ್ಲೂ ಇದೆ. ಅಂದ್ರೆ ನನ್ ಗಾಡಿ ಓಡಿಸೋದು ನಿನಗೆ ಭಯ ಆಗಿತ್ತು. ಅಂಡ್ ಇಟ್ ವಾಸ್ ಸೋ ಫನಿ ಬಿಕಾಸ್ ನನ್ನ ಕೈಲಿ ಏನು ಮಾಡೋದಕ್ಕೂ ಆಗ್ತಿಲ್ಲ, ಕಣ್ಣು ಬೇರೆ. ಓಕೆ, ಅದನ್ನ ಹೇಳಕ್ಕಾಗಲ್ಲ. ಸೊ ಲಿಟ್ರಲಿ ಭಗವಂತನ ಮೇಲೆ ನನ್ನ ಭಾರ ಆಗ್ಬಿಟ್ಟು ಹೆಂಗೋ ಇವತ್ತೊಂದಿನ ಮೈ ಗಾಡ್ ಅಷ್ಟು ಇಲ್ಲ, ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ಓಡಿಸಿದೆ ಗಾಡಿನ. ನಂಗೆ ಅನ್ಸಿತ್ತು ಬಿಗಿನಿಂಗ್ ಅಲ್ಲಿ ಭಯ ಅಂತ ಅನಿಸ್ತಿತ್ತು, ಬಟ್ ಆರಾಮಾಗೆ ಓಡಿಸ್ದೆ ನಿಜವಾಗ್ಲು. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ. ಸೊ ಐ ಥಿಂಕ್ ನಾವು ಮತ್ತೆ ಉಡುಪಿಗೆ ಹೋಗ್ತಾ ಇದ್ವಿ ಅನ್ಸುತ್ತೆ. ಮುಂದಿನ ಸಿನಿಮಾನು ಶೂಟ್ ಮಾಡ್ಕೊಂಡು ಬಂದ್ಬೇಡ. ಪಾರ್ಟ್ 2 ಆಲ್ರೆಡಿ ಗೊತ್ತು. ಸಮೀಪ ತೀರಯಾನ. ಜನಕ್ಕೆ ಆಲ್ರೆಡಿ ಇಷ್ಟ ಆಗುತ್ತೆ ದೂರ ತೀರಯಾನ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ. ಈ ಸಿನಿಮಾ ಮುಗ್ದಾದ್ಮೇಲೆ, ಅಂದ್ರೆ ಮುಗ್ದಾಗಿದೆ ಅಂದ್ರೆ ರಿಲೀಸ್ ಆದ್ಮೇಲೆ, ವಾಟ್ ಈಸ್ ದಟ್ ಒಂದು ವಿಷಯನ ನೀನು ಈ ಸಿನಿಮಾಯಿಂದ ಕಲಿತೆ, ಇದನ್ನ ನಾನು ಲೈಫ್ ಪೂರ್ತಿ ಕ್ಯಾರಿ ಮಾಡ್ತೀನಿ, ಈ ಒಂದು ಕ್ವಾಲಿಟಿ ಅನ್ನೋ ಥರ, ವಾಟ್ ಈಸ್ ದ್ಯಾಟ್? ನನಗೆ ನಿಜವಾಗ್ಲೂ ಒಂದು ತುಂಬ ದೊಡ್ಡ ವಿಷಯ, ತುಂಬ ಹತ್ತಿರವಾದ ವಿಷಯ ಅಂದರೆ, ಇದು ಮುಂಚೆ ಹೇಳಿದ್ದೆ, ನಾನು ಯಾವಾಗ್ಲೂ ಎಲ್ಲ ಕಡೆ ಆ್ಯಕ್ಟರ್ ಆಗಿ ಎಲ್ಲೇ ಕೆಲಸ ಮಾಡಿದ್ರು ಥಿಯೇಟ್ರಲ್ಲಿ ಇದ್ದಿದ್ದ ಫೀಲಿಂಗ್ನೇ ಹುಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಅಲ್ಲಿದ್ದಿದ್ದು ಒಂದು ತಂಡ ಅನ್ನೋ ಒಂದು ಫೀಲಿಂಗು, ಒಂದು ಫ್ಯಾಮಿಲಿ ಅನ್ನೋ ಫೀಲಿಂಗು, ಆ ಮಜಾ ಇರುತ್ತೆ, ಒಂದು ಎಲ್ಲರೂ ನಮ್ಮವರು ಅನ್ನೋ ಒಂದು ಬಿಲೀಫ್ ಇರುತ್ತೆ, ಖುಷಿ ಇರುತ್ತೆ, ಟ್ರಸ್ಟ್ ಇರುತ್ತೆ, ಸೇಫ್ ಆಗಿದ್ದೀನಿ ಅನ್ನೋ ಒಂದು ಆ ಒಂದು ಫೀಲಿಂಗ್ ಇರುತ್ತೆ. ಎಲ್ಲ ಕಡೆ ಹುಡುಕ್ತೀನಿ. ಆ್ಯಂಡ್ ನನಗೆ ಮುಂಚೆ ಅನ್ನಿಸ್ತಿತ್ತು ಸಿನಿಮಾನಲ್ಲಿ ಅದು ಸಿಗೋದು ಕಷ್ಟ ಅಂತ, ಬಿಕಾಸ್ ಸುಮಾರು ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಜನ, ಬೇರೆ ಬೇರೆ ಟೀಮ್ಸ್ ಇರ್ತವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ಎಲ್ರೂ ಒಂದೇ ಥಾಟ್ ಪ್ರಾಸೆಸ್ಸಲ್ಲಿ ಒಂದೇ ಫ್ಯಾಮಿಲಿಯಾಗಿ ವರ್ಕ್ ಮಾಡೋದಕ್ಕೆ, ತಂಡವಾಗಿ 100% ಎಲ್ಲೂ ವರ್ಕ್ ಮಾಡ್ತಾರೆ, ಅದು ಗೊತ್ತು. ಬಟ್ ಈ ಫ್ಯಾಮಿಲಿ ಅನ್ನೋ ಒಂದು ಫೀಲಿಂಗು ತುಂಬ ಮಿಸ್ ಮಾಡ್ಕೋತಿದ್ದೆ ನಾನು, ಅಟ್ಲೀಸ್ಟ್ ಇನಿಷಿಯಲ್ ಡೇಸಲ್ಲಿ. ಸಾರಿ ಟು ಬ್ರೇಕ್, ಇದಕ್ಕೆ ಬಂದಿದ್ದೀವ ನಾವು? ಇಲ್ಲ, ಹೇಳು. ಎಲ್ಲಿಗೆ ಬಂದಿದ್ದೀವಿ? ಸಲ ಇದಲ್ಲ, ಎಷ್ಟು ಚಂದ ಅಲ್ಲ. ಐ ಥಾಟ್ ಇಲ್ಲಿ ಶೂಟಿಂಗ್ ಮಾಡಕ್ ಬಂದಿದ್ವಿ ಅನ್ಕೊಂಡೆ. ಇಲ್ಲ, ಬಂದಿಲ್ಲ. ತುಂಬಾ ಚೆನ್ನಾಗಿದೆ.